LPG ಸಿಲಿಂಡರ್ ಕೊರತೆ ಮುಂಬೈನಲ್ಲೂ ಸಹ ಕಾಣಸಿಗ್ತಾ ಇದೆ. ಮುಂಬೈನ ಹೋಟೆಲ್ಗಳು ಈ ಕಾರಣಕ್ಕಾಗಿ ಬಂದ್ ಮಾಡಲಾಗಿದೆ. ವಾಣಿಜ್ಯ ನಗರಿ ಅಂತಲೇ ಮುಂಬೈಯನ್ನು ಕರೀತಾರೆ. ಆದರೆ ಅದೇ ವಾಣಿಜ್ಯ ನಗರಿಯಲ್ಲಿ 20% ಹೋಟೆಲ್ಗಳಿಗಾಗಲೇ ಕ್ಲೋಸ್ ಆಗಿದ್ದಾವೆ. ಇವತ್ತೇ ಕ್ಲೋಸ್ ಆಗಿದ್ದಾವೆ. ಕಮರ್ಷಿಯಲ್ LPG ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ಗಳು ಬಂದ್ ಮಾಡ್ತಾ ಇದ್ದಾರೆ. ಕೇವಲ ಹೋಟೆಲ್ಗಳು ಮಾತ್ರ ಅಲ್ಲ, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಎಲ್ಲವನ್ನ ಸಹ ಬಂದ್ ಮಾಡಲಾಗ್ತಾ ಇದೆ. ಕಾರಣ ಏನು ಅಂದರೆ, ಬಹಳಷ್ಟು ಈ ಹೋಟೆಲ್ಗಳಲ್ಲಿ ಹೇಗಿರುತ್ತೆ ಅಂದರೆ, ಒಂದು ದಿನಕ್ಕೆ ಆಗಬೇಕಾಗಿರುವಂತಹ ರೀತಿಯಲ್ಲಿ ಸಿಲಿಂಡರ್ಗಳನ್ನು ತಂದು ಇಟ್ಕೊಳ್ತಾರೆ. ನೆಕ್ಸ್ಟ್ ಡೇಗೆ ಮತ್ತೆ ಅದನ್ನ ಸಪ್ಲೈ ಚೈನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಬೆಳಗ್ಗೆ ಸಿಲಿಂಡರ್ಗಳು ಬರ್ತವೆ, ಸಂಜೆವರೆಗೆ ನಿರಂತರವಾಗಿ ಆ ಸಿಲಿಂಡರ್ಗಳ ಮೇಲೆ ಅಡುಗೆಯನ್ನು ಮಾಡಲಾಗುತ್ತೆ. ಸಂಜೆ ಆದಮೇಲೆ ಮತ್ತೆ ಮಾರನೇ ದಿವಸಕ್ಕೆ ಹೊಸದಾಗಿ ಸಿಲಿಂಡರ್ಗಳು ಬರ್ತವೆ. ಇದು ಪ್ರತಿ ದಿವಸವೂ ಸಹ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅಥವಾ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ನಡೆಯುವಂತಹ ಸರ್ವೇ ಸಾಮಾನ್ಯದ ಪ್ರಕ್ರಿಯೆ. ಆದರೆ ಈ ಪ್ರಕ್ರಿಯೆಗೆ ನೇರವಾಗಿ ಹೊಡೆತ ಬೀಳ್ತಾ ಇರೋದು ಈ ಕಮರ್ಷಿಯಲ್ ಸಿಲಿಂಡರ್ಗಳೇನಿದಾವಲ್ಲ, ಈ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ ಇರುವಂತಹ ಅವಲಂಬನೆ ಏಕಾಏಕಿ ಈ ಸಿಲಿಂಡರ್ಗಳೀಗ ಸರಬರಾಜಿನಲ್ಲಿ ವ್ಯತ್ಯಯ ಆಗಿರುವಂತಹ ಕಾರಣಕ್ಕಾಗಿ ಅದರಿಂದ ಈಗ ಹೋಟೆಲ್ಗಳ ಮೇಲೂ ಸಹ ಪರಿಣಾಮ ಬೀರ್ತಾ ಇದೆ. ಯಾವಾಗ ಸಿಲಿಂಡರ್ ಬರುತ್ತೆ, ಸಿಲಿಂಡರ್ ಬಂದರೆ ತಾನೇ ಅಡುಗೆ ಮಾಡೋದಕ್ಕೆ ಸಾಧ್ಯ. ಸಾವಿರಾರು ಹೋಟೆಲ್ಗಳು ಈಗ ಸಿಲಿಂಡರ್ಗಳ ಮೇಲೆ ನಡೀತಾವೆ. ಯಾವುದೇ ಕಾರಣಕ್ಕೂ ಸೌದೆಯ ಮೇಲೆ ನಡೆಯುವಂಥದ್ದಲ್ಲ. ಕೇವಲ ಬೆರಳೆಣಿಕೆ ಹೋಟೆಲ್ಗಳು ಮಾತ್ರ ಆ ಸೌದೆಗಳ ಮೇಲೆ ನಡೀತಾವೆ. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ 99% ಹೋಟೆಲ್ಗಳು ನಡೆಯೋದೆಲ್ಲವೂ ಸಹ ಈ ಸಿಲಿಂಡರ್ಗಳ ಮೇಲೆ. ಈಗ ಸಿಲಿಂಡರ್ಗಳಲ್ಲೇ ವ್ಯತ್ಯಯ ಆಗಿರುವಂತಹ ಕಾರಣಕ್ಕಾಗಿ, ಕಮರ್ಷಿಯಲ್ ಸಿಲಿಂಡರ್ಗಳಲ್ಲಿ ವ್ಯತ್ಯಯ ಆಗಿರುವಂತಹ ಕಾರಣಕ್ಕಾಗಿ, ಅಂದರೆ ಸರಬರಾಜಿನಲ್ಲಿ ಕೊರತೆ ಆಗಿರುವಂತಹ ಹಿನ್ನೆಲೆ ಈಗ ಹೋಟೆಲ್ಗಳ ಸಾಮಾನ್ಯವಾಗಿ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ. ಸಿಲಿಂಡರ್ಗಳೇ ಇಲ್ಲ ಅಂದರೆ ಆಹಾರವನ್ನು ಯಾವುದ್ರ ಮೇಲೆ ಬೇಯಿಸೋಕ್ಕಾಗುತ್ತೆ? ಈಗ ಹೇಗಾಗಿದೆ ಅಂದರೆ, ರನ್ನಿಂಗ್ ಫುಡ್ಗಳಿರ್ತಾವಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಈಗಲೇ ಪ್ರಿಪೇರ್ ಮಾಡಿ ಕೊಡುವಂಥದ್ದು. ಒಂದು ದೋಸೆಗಳಾಗಿರ್ಬೋದು, ಅದರ ಜೊತೆಗೆ ವೆರೈಟಿ ದೋಸೆಗಳು. ಇನ್ನು ಈ ಸ್ನ್ಯಾಕ್ಸಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಫೇಮಸ್ ಮುಂಬೈ. ಅಂತಹ ಸ್ನ್ಯಾಕ್ಸ್ಗಳು, ವಡಾಪಾವ್ ಆಗಿರ್ಬೋದು, ಪಾವ್ ಬಜಿ ಆಗಿರ್ಬೋದು, ಅಥವಾ ಈ ಥರದ ಸ್ನ್ಯಾಕ್ಸ್ಗಳೇನಿದ್ದಾವೆ ಆವಾಗಲೇ ಸಿಲಿಂಡರ್ ಮೇಲೆ ರನ್ನಿಂಗ್ ಬಿಸಿ ಬಿಸಿ ಮಾಡಿಕೊಡೋದು. ಅಂತಹ ಹೋಟ್ಲುಗಳೇನಿದ್ದಾವೆ ಅವುದರ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮುಂಬೈನಲ್ಲಿ 20% ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಬಂದಾಗಿದ್ದಾವೆ ಇವತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ರೀತಿ ಪರಿಸ್ಥಿತಿ ಏನಾದರೂ ಮುಂದುವರೆದಿದೆ ಆದರೆ ನಾಳೆ ನಾಡಿದ್ದು ಮತ್ತಷ್ಟು ಹೋಟೆಲ್ಗಳು ಬಂದಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಹಾಗಂದ ತಕ್ಷಣ ಕೇಂದ್ರ ಸರ್ಕಾರ ಏನು ಸುಮ್ಮನೆ ಕೂರ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಯಾವುದೇ ಕಾರಣಕ್ಕೂ ಸಹ ನೀವು ಮೂಲ ಸೌಕರ್ಯಕ್ಕೆ ಹೊರತುಪಡಿಸಿ ಇಂಡಸ್ಟ್ರಿಯಲ್ಗೆ ಅಥವಾ ಏನಂದರೆ ಪ್ರೊಡಕ್ಷನ್ ಕಂಪ್ನಿಗಳೇನಿದ್ದಾವೆ ಅವುಗಳಿಗೆ ಸಿಲಿಂಡರನ್ನು, LPGಗಳನ್ನು ಸರಬರಾಜು ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನು, ಆದೇಶವನ್ನು ಈಗಾಗಲೇ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಚಂದ್ರಮೋಹನ್ ಕೊಡ್ತಾರೆ. ಚಂದ್ರಮೋಹನ್, ಈಗಾಗಲೇ ಒಂದು ಕಡೆ ಬೆಂಗಳೂರು, ಮತ್ತೊಂದು ಕಡೆಗೆ ಮುಂಬೈ, ಇಲ್ಲೂ ಸಹ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗದೇ ಇರುವಂತಹ ಕಾರಣಕ್ಕಾಗಿ 20% ಹೋಟೆಲ್ಗಳು ಬಂದಾಗಿದ್ದಾವೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನು? ಮುಂಬೈನಲ್ಲಿರುವಂತಹ ವಾಸ್ತವದ ಪರಿಸ್ಥಿತಿಯ ಬಗ್ಗೆ ಹೇಳೋದಾದ್ರೆ. ಹೌದು ಜಗದೀಶ್, ಈಗ ಮುಖ್ಯವಾಗಿ ಭಾರತದಿಂದ 3000 ಕಿಲೋಮೀಟರ್ ದೂರದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧದ ಪರಿಸ್ಥಿತಿಯಿಂದಾಗಿ ಈಗ ಭಾರತಕ್ಕೆ LPG ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗಿದೆ. ಇದರ ಪರಿಣಾಮವಾಗಿ ದೇಶದ ಪ್ರಮುಖ ನಗರಗಳಲ್ಲಿ ಹೋಟೆಲ್ಗಳಲ್ಲೂ ಕೂಡ ಅಡುಗೆನ ಮಾಡಲಿಕ್ಕೆ LPG ಸಿಲಿಂಡರ್ಗಳ ಪೂರೈಕೆ ಇಲ್ಲ. ಇದರಿಂದಾಗಿ ಹೋಟೆಲ್ಗಳನ್ನು ಕೂಡ ಮುಚ್ಚಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೆಹಲಿ, ಮುಂಬೈ, ಚೆನ್ನೈ, ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಹೋಟೆಲ್ಗಳಿಗೆ ಕಮರ್ಷಿಯಲ್ LPG ಸಿಲಿಂಡರ್ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಕಳೆದ 2 ದಿನಗಳಿಂದಲೂ ಕೂಡ LPG ಸಿಲಿಂಡರ್ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ದೇಶದ ವಾಣಿಜ್ಯ ರಾಜಧಾನಿ ಅಂತಾನೆ ಹೆಸರಾಗಿರುವಂತಹ ಮುಂಬೈನಲ್ಲೂ ಕೂಡ ಇವತ್ತು 20ರಿಂದ 30% ಹೋಟೆಲು, ರೆಸ್ಟೋರೆಂಟ್ಗಳು ಬಂದಾಗಿವೆ. ಇದೇ ರೀತಿ ಸಿಲಿಂಡರ್ ಪೂರೈಕೆ ಆಗದಿದ್ರೆ ಇವತ್ತು 50% ರೆಸ್ಟೋರೆಂಟ್ಗಳನ್ನ, ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತೇಳಿ ಹೋಟೆಲ್ ಮಾಲೀಕರ ಸಂಘ ಕೂಡ ಹೇಳಿದೆ. ಇದೇ ರೀತಿಯಾದಂತಹ ಪರಿಸ್ಥಿತಿ ಚೆನ್ನೈ, ಕೋಲ್ಕತ್ತಾ, ಲಕ್ನೋದಲ್ಲೂ ಕೂಡ ಇದೆ. ಈ ನಗರಗಳಲ್ಲೂ ಕೂಡ ಹೋಟೆಲ್, ರೆಸ್ಟೋರೆಂಟ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಏಕೆಂತಂದ್ರೆ ಕಮರ್ಷಿಯಲ್ LPG ಸಿಲಿಂಡರ್ಗಳನ್ನ ಈ ದೇಶದ ಉಳಿದ ನಗರಗಳಲ್ಲೂ ಕೂಡ ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಕೂಡ ಈಗ ಗೃಹ ಬಳಕೆಯ ಸಿಲಿಂಡರ್
ಸಿಲಿಂಡರ್ ಪೂರೈಕೆಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದೆ. ಅದಾದ ಬಳಿಕ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆಗೆ ಎರಡನೇ ಆದ್ಯತೆ ಕೊಟ್ಟಿದೆ. ಮೂರನೇ ಆದ್ಯತೆಯಾಗಿ ಹೋಟೆಲ್, ರೆಸ್ಟೋರೆಂಟ್ಗಳು, ಕೈಗಾರಿಕಾ ಉದ್ದೇಶಗಳಿಗೆ LPG ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತೀವಿ ಅಂತ ಹೇಳಿದೆ. ಈ ಕಾರಣಕ್ಕಾಗಿಯೇ ಹೋಟೆಲ್ಗಳಿಗೆ ಮೊದಲ ಆದ್ಯತೆಯನ್ನು ಕೊಡದೇ ಇರೋ ಕಾರಣಕ್ಕಾಗಿಯೇ ಹೋಟೆಲ್ಗಳಿಗೆ ಸರಿಯಾಗಿ ಕಮರ್ಷಿಯಲ್ LPG ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಮೊದಲ ಆದ್ಯತೆ ಕೊಟ್ಟಿದೆ. ಏಕೆಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಡುಗೆ ಮಾಡಲಿಕ್ಕೆ LPG ಸಿಲಿಂಡರ್ ಬೇಕು. ಆ ಕಾರಣಕ್ಕಾಗಿಯೇ ಮನೆಗಳಿಗೆ, ಗೃಹ ಬಳಕೆಗೆ LPG ಸಿಲಿಂಡರ್ ಪೂರೈಕೆಗೆ ಮೊದಲ ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ಹೀಗಾಗಿ ಈ ಒಂದು ಕಮರ್ಷಿಯಲ್ LPG ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರಿ ಪ್ರಮಾಣದಲ್ಲಿ ವ್ಯತ್ಯಯ ಆಗಿದೆ ಮತ್ತು ದೇಶಾದ್ಯಂತ LPG ಸಿಲಿಂಡರ್ಗಳನ್ನ ಪ್ಯಾನಿಕ್ ಆಗೂ ಕೂಡ ಜನ ಖರೀದಿ ಮಾಡ್ತಾ ಇದ್ದಾರೆ. ಮುಂದೆ ಸಿಗದೆ ಹೋಗ್ಬೋದು ಮತ್ತು ಹಬ್ಬ ಇದೆ, ಜೊತೆಗೆ ಮುಂದೆ ಇನ್ನೂ ಹೆಚ್ಚಿನ ತೀವ್ರವಾಗಿ ಕೊರತೆ ಆಗ್ಬೋದು. ಈಗ ಸಿಗುವಂತ ಸಂದರ್ಭದಲ್ಲಿ ಖರೀದಿ ಮಾಡೋಣ ಅನ್ನೋ ಒಂದು ಭಾವನೆಯಿಂದ ಜನ ಹೆಚ್ಚಿನ ಪ್ರಮಾಣದಲ್ಲಿ ಈಗ LPG ಸಿಲಿಂಡರ್ಗಳ ಖರೀದಿಗೂ ಕೂಡ ಮುಗಿಬಿದ್ದಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ಚಂದ್ರಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.